ಬ್ಯಾಂಕ್ನಲ್ಲಿ ಗಿರವಿ ಇಟ್ಟ ಚಿನ್ನದಲ್ಲಿ ಗೋಲ್ಮಾಲ್ ಕೇಳಿದ್ವಿ. ಈಗ ಅಂಚೆ ಕಚೇರಿಯೂ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ದುಡಿದ ಹಣವನ್ನ ಪೋಸ್ಟ್ ಆಫೀಸ್ನಲ್ಲಿ ಇಟ್ಟವರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ರೊಚ್ಚಿಗೆದ್ದ ಜನ ಅಂಚೆ ಕಚೇರಿಗೆ ನುಗ್ಗಿದ್ದಾರೆ. ಅದೆಲ್ಲಿ ಅಂತೀರಾ ನೀವೇ ನೋಡಿ. ಅಂಚೆ ಕಚೇರಿಯಲ್ಲೂ ನಡೀತಾ ಗೋಲ್ಮಾಲ್. ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿ ಜನರ ಗೋಳಾಟ. ಪೋಸ್ಟ್ ಆಫೀಸ್ನಲ್ಲಿ ಹಣ ಇಟ್ಟವರು ಈಗ ಬಾಯ್ ಬಡ್ಕೊಳ್ತಿದ್ದಾರೆ. ಕಷ್ಟಪಟ್ಟು ದುಡಿದ ನಮ್ಮ ಹಣ ನಮ್ಗೆ ಕೊಡಿ ಅಂತ ಬಡವರು ಗೋಳಾಡ್ತಿದ್ದಾರೆ. ಅಂದಹಾಗಿ ಜನರ ಈ ಗೋಳಾಟ ಕಂಡು ಬಂದಿದ್ದು ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿಯ ಅಂಚೆ ಕಚೇರಿಯಲ್ಲಿ. ತಮ್ಮ ಖಾತೆಗಳಿಗೆ ಹಣ ಹಾಕೋದಾಗಿ ಪೋಸ್ಟ್ ಮ್ಯಾನ್ ರಮ್ಯಾ 2 ಕೋಟಿಗೂ ಅಧಿಕ ಹಣವನ್ನ ಲಪಟಾಯಿಸಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಸಾವಿರಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿದ್ದಾರೆ ಅಂತ ಏಕಾಏಕಿ ಸಾವಿರಾರು ಜನ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಮಕ್ಕಳ ಮದುವೆ, ಅವರ ಶಿಕ್ಷಣಕ್ಕೆ ಸಹಾಯವಾಗುತ್ತೆ ಅಂತ ಕಷ್ಟಪಟ್ಟು ಹಣ ಕೂಡಿಟ್ಟಿದ್ದ ಮಧ್ಯಮ ವರ್ಗದ ಜನರಿಗೆ ಈಗ ದೊಡ್ಡ ಆಘಾತವೇ ಆಗಿದೆ. ಯಾವಾಗ ತಮ್ಮ ಶ್ರಮದ ದುಡ್ಡು ನುಂಗಣ್ಣರ ಪಾಲಾಗಿದೆ ಅಂತ ಗೊತ್ತಾಯ್ತೋ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಾವಿರಕ್ಕೂ ಅಧಿಕ ಜನ ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಸರ್, ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ ಬಂದಿತ್ತು, SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಏನು ಪರಿಸ್ಥಿತಿ ಕೈಮೀರ್ತಿದ್ದಂತೆ ಸ್ಥಳಕ್ಕೆ ಮೇಲಾಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಆದ್ರೆ ಗ್ರಾಮಸ್ಥರಿಗೆ ಸರಿಯಾಗಿ ಉತ್ತರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಇನ್ನಷ್ಟು ರೊಚ್ಚಿಗೆದ್ದ ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಬೀಗ ಜಡಿದಿದ್ದಾರೆ. ಈ ವೇಳೆ ಗೌರಿಬಿದನೂರು ಶಾಸಕ KH ಪುಟ್ಟಸ್ವಾಮಿ ಗೌಡ ಜನರನ್ನ ಸಮಾಧಾನ ಪಡಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಒಟ್ನಲ್ಲಿ ಕೂಲಿ ನಾಲಿ ಮಾಡಿ ಕೂಡಿಟ್ಟಿದ್ದ ಹಣವನ್ನ ಕಳೆದುಕೊಂಡಂತಹ ಜನರಿಗೆ ಈಗ ದಿಕ್ಕೆ ತೋಚದಂತಾಗಿದೆ. ಇತ್ತ 2 ಕೋಟಿ ಹಣ ಲಪಟಾಯಿಸಿರುವ ಆರೋಪ ಹೊತ್ತಿರುವ ಅಂಚೆ ಕಚೇರಿ ಸಿಬ್ಬಂದಿ ರಮ್ಯಾ ತಲೆಮರೆಸಿಕೊಂಡಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.